ಇವತ್ತು ನಾವು ಲಿಮಿಟ್ಸ್ ಟಾಪಿಕ್ಕಿನ ಕೆಲವು ವಿಚಾರಗಳನ್ನು ಮತ್ತು ಕಾನ್ಸೆಪ್ಟ್ಗಳನ್ನು ತಿಳ್ಕೊಳ್ಳೋಣ. ಲಿಮಿಟ್ಸ್ ಚಾಪ್ಟರ್ನ ಪ್ರಶ್ನೆಗಳನ್ನು ನೀವು 10 ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಉತ್ತರಿಸಬೇಕು. ಇದು ನಿಮಗೆ ಗೊತ್ತಿರಲಿ. ಲಿಮಿಟ್ಸ್ ವಿಚಾರಕ್ಕೆ ಬಂದಾಗ ಕೆಲವು ಸ್ಟ್ಯಾಂಡರ್ಡ್ ಲಿಮಿಟ್ಸ್ ನಿಮಗೆ ಗೊತ್ತಿರಬೇಕು. ನಿಮಗೆ ಗೊತ್ತಿರಬೇಕಾಗಿರೋ ಮೊದಲನೇ ಸ್ಟ್ಯಾಂಡರ್ಡ್ ಲಿಮಿಟ್ ಏನಪ್ಪ ಅಂದರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x that is equal to limit extends to 0 tan x by x is equal to 1. ಅಂದರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x ಅನ್ನು x ಅಂತ ಬರಿಬೋದು, tan x ಅನ್ನು x ಅಂತ ಕೂಡ ಬರಿಬೋದು. ಈ ಕಾನ್ಸೆಪ್ಟು ತಿಳ್ಕೊಂಡಿದ್ರೆ ಈ ಮೊದಲನೇ ಪ್ರಾಬ್ಲಮನ್ನು ಬಹಳ ಸರಳವಾಗಿ ಉತ್ತರಿಸ್ಬೋದು. ಆ ಪ್ರಶ್ನೆಯನ್ನು ಉತ್ತರಿಸುವ ಮುನ್ನ ನಿಮಗೆ ಒಂದು ಗೊತ್ತಿರಲಿ, ಇಫ್ ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಲೆಟ್ ಅಸ್ ಸೇ x is equal to a then the limit does not exist. ಇದು ನಿಮ್ಗೆ ಗೊತ್ತಿರಲಿ. ಬಹಳ ಸರಳವಾಗಿ ಒಂದು ಉದಾಹರಣೆ ಕೊಡ್ಬೋದರೆ f of x is equal to mod x. It is not differentiable at x is equal to 0 ಅಲ್ವಾ? ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಪ್ರಾಬ್ಲಮನ್ನು ಬಹಳ ಸರಳವಾಗಿ ಉತ್ತರಿಸ್ಬೋದು. ಕ್ವಶನ್ ಹೀಗಿದೆ ನೋಡಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 x sin 1 by x ಮೊದಲನೇದು, ದಟ್ ಈಸ್ a. b is limit extends to 0 1 minus cos 2x by 2x square. c is limit extends to 0 root of 1 minus cos 2x by root 2 sin x. then a b c d ಏನಂತ ಕೇಳಿದ್ದಾರೆ. ಮೊದಲನೇದು a ನೋಡೋಣ. a ಇದನ್ನು sin 1 by x by 1 by x ಅಂತ ಬರೆದು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಅಂತ ಬರೆದು sin ಥೀಟಾ ಬೈ ಥೀಟಾ ಫಾರ್ಮ್ ಇದೆ, ಆದ್ದರಿಂದ 1 ಅಂತ ಬರೆದ್ರೆ ತಪ್ಪಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಹೀಗೇನಾದರೂ ಬರೆದ್ರೆ sin 1 by x by 1 by x ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಈಸ್ ಈಕ್ವಲ್ ಟು 1 ಅಂತ ಬರೆದ್ರೆ ಹೇಳ್ತೀವಿ. ಲಿಮಿಟ್ ಥೀಟಾ ಎಕ್ಸ್ಟೆಂಡ್ಸ್ ಟು 0 sin ಥೀಟಾ ಬೈ ಥೀಟಾ sin 1 by x by 1 by x ಈಸ್ ಈಕ್ವಲ್ ಟು 1 ಅಂತ ಬರೆದ್ರೆ ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ sin x by x ಇದ್ದರೆ 1 ಅಂತ ಬರಿಬೋದು, 1 by x by 1 by x ಇದ್ದರೆ 1 ಬರೆಯೋಂಗಿಲ್ಲ. ಆದ್ದರಿಂದ a ಕೆನಾಟ್ ಬಿ ಈಕ್ವಲ್ ಟು 1. ಸೊ a 1 ಆಗಿಲ್ಲದಿರೋದ್ರಿಂದ ಆಪ್ಷನ್ ಡಿ ರೂಲ್ಡ್ ಔಟ್. ಹೌದಲ್ವಾ? ಹಾಗಿದ್ರೆ a ಏನು ನೋಡಿ, ಬಹಳ ಸರಳ ಇದು. 0 a ಈಸ್ ಈಕ್ವಲ್ ಟು ನೋಡಿ, a ಈಸ್ ಈಕ್ವಲ್ ಟು 0 ಇಂಟು sin 1 by x ಅಂದರೆ sin ಇನ್ಫಿನಿಟಿ. sin ಇನ್ಫಿನಿಟಿ ಈಸ್ ಎ ನಂಬರ್ ವಿಚ್ ಲೈಸ್ ಬಿಟ್ವೀನ್ 0 ಆ್ಯಂಡ್ 1. ಹೌದಲ್ವಾ? ಯಾವುದೋ ಒಂದು ವ್ಯಾಲ್ಯೂ ನಮಗೂ ಗೊತ್ತಿಲ್ಲ. 0 ಇಂಟು ಕಾನ್ಸ್ಟೆಂಟ್ ದಟ್ ಈಸ್ ಈಕ್ವಲ್ ಟು 0. a ಮಸ್ಟ್ ಬಿ 0 ಇಂಟು ಕಾನ್ಸ್ಟೆಂಟ್ ದಟ್ ಈಸ್ ಈಕ್ವಲ್ ಟು 0. ಆದ್ದರಿಂದ a 0 ಆಗಿರಲೇಬೇಕು. ಆದ್ದರಿಂದ ಆಪ್ಷನ್ ಎ ಕರೆಕ್ಟ್ ಆಗಿರಬೇಕು ಅಥವಾ ಆಪ್ಷನ್ ಸಿ ಕರೆಕ್ಟ್ ಆಗಿರಬೇಕು. ಬಿ ಅಂತೂ ತಪ್ಪು. ಯಾಕೆಂದರೆ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು 1 ಅಂತಿದೆ. ಬಿ ಬಗ್ಗೆ ಮಾತಾಡೋಣ ಈಗ. ನೋಡಿ, ಬಿ ಏನಂತ ಕೊಟ್ಟಿದ್ದಾರಪ್ಪ? ಬಿ ಈಸ್ 1 ಮೈನಸ್ ಕಾಸ್ 2x ಅಂದರೆ 2 sin ಸ್ಕ್ವೇರ್ x, ಹೌದಾ? ಡಿವೈಡೆಡ್ ಬೈ 2x ಸ್ಕ್ವೇರ್. 2 ಕ್ಯಾನ್ಸಲ್ ಆಯಿತು. ಲಿಮಿಟ್ x ಟೆಂಡ್ಸ್ ಟು 0 ಅಲ್ವಾ? sin ಸ್ಕ್ವೇರ್ x ಬೈ x ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ಬೈ x ಸ್ಕ್ವೇರ್ ಅಟ್ x ಇಸ್ ಈಕ್ವಲ್ ಟು 0. ಸೊ ದಟ್ ಈಸ್ ಈಕ್ವಲ್ ಟು ಕ್ಲಿಯರ್ಲಿ 1. ಹೌದಲ್ವಾ? ಅಟ್ x ಟೆಂಡ್ಸ್ ಟು 0 sin ಸ್ಕ್ವೇರ್ x ಬೈ x ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಸೊ ಆದ್ದರಿಂದ ಬಿ ಮಸ್ಟ್ ಬಿ ಈಕ್ವಲ್ ಟು 1. ಇವಾಗ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ನಡುವೆ ಇರೋದು ಒಂದೇ ಒಂದು ವ್ಯತ್ಯಾಸ, ಸಿ 1 ಅಲ್ವಾ ಅಂತ. ಸಿ ಬಗ್ಗೆ ಬರೆಯೋಣ ಈಗ. ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಕಾಸ್ 2x ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ರೂಟ್ 2 ಮಾಡ್ ಸೈನ್ ಎಕ್ಸ್. ಇಟ್ ಈಸ್ ನಾಟ್ ರೂಟ್ 2 ಇಂಟು ಸೈನ್ ಎಕ್ಸ್. ಇದನ್ನು 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೆದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿ ರೂಟ್ 2 ಸೈನ್ ಎಕ್ಸ್ ಅಂತ ಬರೆಯೋಂಗಿಲ್ಲ. ಇಟ್ ಈಸ್ ರೂಟ್ 2 ಮಾಡ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 2 ಸೈನ್ ಎಕ್ಸ್. ಹೌದು ತಾನೆ? ಸೊ ರೂಟ್ 2 ಕ್ಯಾನ್ಸಲ್ಸ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. If you say this is equal to 1, then it is wrong. The reason is, as this is not differentiable at x is equal to 0, c is not equal to 1, c is, the limit does not exist, therefore c is not equal to 1 is correct, therefore option c is correct. So ಇದು ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಇದು ಇಂಪಾರ್ಟೆಂಟ್ ಪಾರ್ಟ್ ಇದು. ಸೊ ರೂಟ್ ಆಫ್ 1 ಮೈನಸ್ ಕಾಸ್ 2x ಇದಿಲ್ಲ, ಇದನ್ನು 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಖಂಡಿತ ಬರಿಬೋದು. ರೂಟ್ 2 ಇಂಟು ರೂಟ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರುತ್ತೆ. ರೂಟ್ ಸೈನ್ ಸ್ಕ್ವೇರ್ ಎಕ್ಸನ್ನು ಸೈನ್ ಎಕ್ಸ್ ಅಂತ ಬರೆದು ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡಿದ್ರೆ ತಪ್ಪಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಕ್ಯಾನ್ಸಲ್ ಮಾಡಬಾರ್ದು, ಬಿಕಾಸ್ ದಟ್ ಈಸ್ ಮಾಡ್ ಸೈನ್ ಎಕ್ಸ್. ಮಾಡ್ ಸೈನ್ ಎಕ್ಸ್ ಗ್ರಾಫೇ ಬೇರೆ, ಸೈನ್ ಎಕ್ಸ್ ಗ್ರಾಫೇ ಬೇರೆ. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ವೆನ್ ಎಕ್ಸ್ ಟೆಂಡ್ಸ್ ಟು 0 ಫಾರ್ ಮಾಡ್ ಸೈನ್ ಎಕ್ಸ್ ಬೈ ಎಕ್ಸ್.
sin x ಅಂದರೆ x ಅಂತ ಬರಿಬೋದಲ್ವ, ಬಿಕಾಸ್ ಲಿಮಿಟ್ x ಟೆಂಡ್ಸ್ ಟು 0 sin x ಟೆಂಡ್ಸ್ ಟು x. ಸೊ ದಿಸ್ ಇಸ್ mod sin x by x ವೇರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಆದ್ದರಿಂದ ನಾವು ಆಪ್ಷನ್ ಸಿ ಅನ್ನು ಕರೆಕ್ಟ್ ಅಂತ ಬರೀಬೇಕು, ಆಪ್ಷನ್ ಎ ತಪ್ಪು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ವಿದ್ಯಾರ್ಥಿಗಳೇ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ, ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ ಎ ಟು ದ ಪವರ್ ಆಫ್ ಎನ್ ಬೈ ಎಕ್ಸ್ ಮೈನಸ್ ಎ ಈಸ್ ಗಿವನ್ ಬೈ ಎನ್ ಎ ಟು ದ ಪವರ್ ಆಫ್ ಎನ್ ಮೈನಸ್ 1. ಐ ರಿಪೀಟ್, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ, ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ ಎ ಟು ದ ಪವರ್ ಆಫ್ ಎನ್ ಬೈ ಎಕ್ಸ್ ಮೈನಸ್ ಎ ಈಸ್ ಗಿವನ್ ಬೈ ಎನ್ ಎ ಟು ದ ಪವರ್ ಆಫ್ ಎನ್ ಮೈನಸ್ 1. ಅದು ಮೊದಲನೇ ಕಾನ್ಸೆಪ್ಟ್. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಎ ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಈಸ್ ಆಲ್ವೇಸ್ ಗಿವನ್ ಬೈ ಲಾಗ್ ಎ ಟು ಬೇಸ್ ಇ. ಈ ಎರಡು ಕಾನ್ಸೆಪ್ಟ್ಗಳು ಗೊತ್ತಿದ್ದರೆ ಮುಂದಿನ ಪ್ರಶ್ನೆಯನ್ನು ಬಹಳ ಸರಳವಾಗಿ ಸಾಲ್ವ್ ಮಾಡ್ಬೋದು. ಟು ಆ್ಯಡ್ ಇಟ್ ಟು ದಿಸ್, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಇ ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಈಸ್ ಈಕ್ವಲ್ ಟು 1, ಯಾಕೆಂದರೆ ಲಾಗ್ ಇ ಟು ಬೇಸ್ ಇ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ, ಎಲ್ ಹಾಸ್ಪಿಟಲ್ಸ್ ರೂಲ್, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ, ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಈಸ್ ಆಲ್ವೇಸ್ ಗಿವನ್ ಬೈ, ಇಫ್ ಇಟ್ ಈಸ್ ಆಫ್ 0 by 0 ಫಾರ್ಮ್, ವಿ ಕ್ಯಾನ್ ರೀರೈಟ್ ದಟ್. ಮತ್ತೊಂದು ಸತಿ ಹೇಳ್ತೀನಿ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ, ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್, ಇಫ್ ದಿಸ್ ಈಸ್ ಆಫ್ ದಿ ಫಾರ್ಮ್ 0 by 0 ಆರ್ ಇನ್ಫಿನಿಟಿ ಬೈ ಇನ್ಫಿನಿಟಿ, ಯು ಕ್ಯಾನ್ ರೈಟ್ ದಟ್ ಲಿಮಿಟ್ ಆಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಜಿ ಡ್ಯಾಶ್ ಆಫ್ ಎಕ್ಸ್. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿ. ಈ ಮೂರು ವಿಚಾರ ನಿಮ್ಗೆ ಗೊತ್ತಿದೆ ಅಂದ್ಕೊಂಡು ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಹೇಗಿದೆ ನೋಡಿ. ಎ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3, ಎಕ್ಸ್ ಟು ದ ಪವರ್ ಆಫ್ 4 ಮೈನಸ್ 81 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 9. ಫಾರ್ಮುಲಾ ಯೂಸ್ ಮಾಡೋದಕ್ಕಿಂತ ಎ ವಿಚಾರದಲ್ಲಿ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ ಯೂಸ್ ಮಾಡೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಏನಪ್ಪ, ಎಕ್ಸ್ ಟು ದ ಪವರ್ ಆಫ್ 4 ಮೈನಸ್ 81, ಡಿಫ್ರೆನ್ಷಿಯೇಟ್ ನ್ಯೂಮರೇಟರ್, ಎಲ್ ಹಾಸ್ಪಿಟಲ್ಸ್ ರೂಲ್ ಯೂಸ್ ಮಾಡಿಕೊಟ್ರೆ 4x ಕ್ಯೂಬ್ ಆಯಿತು. 4x ಕ್ಯೂಬ್ ಡಿವೈಡೆಡ್ ಬೈ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x. ಹೌದಾ? 2 ಕ್ಯಾನ್ಸಲ್ ಆಯಿತು. ಸೊ ಎಕ್ಸ್ ಕ್ಯಾನ್ಸಲ್ ಆಯಿತು, 2x ಸ್ಕ್ವೇರ್ ಆಯಿತು. 2 ಇಂಟು 3 ಸ್ಕ್ವೇರ್ ಆಯ್ತಲ್ವಾ? 2 ಇಂಟು 3 ಸ್ಕ್ವೇರ್ ಅಂದರೆ 2 ಇಂಟು 9 18 ಆಯಿತು. ಅರ್ಥ ಆಯ್ತಲ್ವಾ? ಸೊ ವ್ಯಾಲ್ಯೂ ಆಫ್ ಎ ಈಸ್ 18. ಅರ್ಥ ಆಗಿದೆಯಾ? ಇವಾಗ ವ್ಯಾಲ್ಯೂ ಆಫ್ ಬಿ ನೋಡೋಣ. ಬಿ ಏನಪ್ಪ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಇ ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಈಸ್ ಲಾಗ್ ಇ ಟು ಬೇಸ್ ಇ, ಅಂದರೆ 1. ಇ ಪವರ್ 4x ಇದ್ದರೆ ಲಾಗ್ ಇ ಪವರ್ 4 ಟು ಬೇಸ್ ಇ ಅಲ್ವಾ? ಲಾಗ್ ಇ ಪವರ್ 4 ಟು ಬೇಸ್ ಇ. ಇ ಪವರ್ 4ನ 4 ಇಲ್ಲಿ ಬರಿತೀವಿ, ಆವಾಗ ಇದೇನಾಗುತ್ತೆ 4 ಆಯಿತು. ಅರ್ಥ ಆಯ್ತಲ್ವಾ? ದ ವ್ಯಾಲ್ಯೂ ಆಫ್ ಬಿ ಈಸ್ 4. ಹಾಗಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ? ಸಿ ವ್ಯಾಲ್ಯೂ ಏನು ನೋಡೋಣ. ಸಿ ವ್ಯಾಲ್ಯೂ ನೋಡಿ, ದಿಸ್ ಈಸ್ ಆಫ್ ದಿ ಫಾರ್ಮ್ ಲಾಗ್ ಆಫ್ ಏನು ಹೇಳಿ, ಎ ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಈಸ್ ಗಿವನ್ ಬೈ ಲಾಗ್ ಆಫ್ 100 ಟು ಬೇಸ್ ಇ. 1/2 ಹಾಗೆ ಬರಿತೀನಿ. ಲಾಗ್ ಆಫ್ 100 ಟು ಬೇಸ್ ಇ, 100ನ 10 ಸ್ಕ್ವೇರ್ ಅಂತ ಬರಿತೀನಿ, ನಾನು 2 ಈ ಕಡೆ ಬರಿತೀನಿ. ಸೊ ಹಾಗಿದ್ರೆ 2 ಕ್ಯಾನ್ಸಲ್ ಆಯಿತು. ಲಾಗ್ 10 ಟು ಬೇಸ್ ಇ, ದ ವ್ಯಾಲ್ಯೂ ಆಫ್ ಸಿ ಈಸ್ ಲಾಗ್ 10 ಟು ಬೇಸ್ ಇ. ದೆನ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 18, 4 22 ಪ್ಲಸ್ ಲಾಗ್ 10 ಟು ಬೇಸ್ ಇ. ಸೊ ದೇರ್ ಫೋರ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ 18, 4 22, 22 ಪ್ಲಸ್ ಲಾಗ್ 10 ಟು ಬೇಸ್ ಇ ಅಥವಾ ಲಾಗ್ 10 ಅಂತ ಬರಿಬೋದು. ಸೊ 22 ಪ್ಲಸ್ ಲಾಗ್ 10 ಟು ಬೇಸ್ ಇ, ಆಪ್ಷನ್ ಎ ಈಸ್ ಕರೆಕ್ಟ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಕ್ವಶನ್ ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳೇ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, 1 ಪ್ಲಸ್ ಎಕ್ಸ್ ಪವರ್ 1 ಬೈ ಎಕ್ಸ್. ನೋಡಿ ಯಾವ ಫಾರ್ಮಲ್ಲಿದೆ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, 1 ಪ್ಲಸ್ ಎಕ್ಸ್ ಪವರ್ 1 ಬೈ ಎಕ್ಸ್, ಅಂದರೆ 1 ಪ್ಲಸ್ 0 ಪವರ್ 1 ಬೈ 0. ಈ ಫಾರ್ಮಲ್ಲಿದ್ದರೆ ಅದು ಇ.
ಅಂದರೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 ಪ್ಲಸ್ ಎಕ್ಸ್ ಪವರ್ 1 ಬೈ ಎಕ್ಸ್ ಈಸ್ ಈಕ್ವಲ್ ಟು ಇ, ಅಥವಾ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ 1 ಪ್ಲಸ್ 1 ಬೈ ಎಕ್ಸ್ ಪವರ್ ಎಕ್ಸ್ ಇದ್ರೂ ಕೂಡ ಇ. ಐ ರಿಪೀಟ್, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 ಪ್ಲಸ್ ಎಕ್ಸ್ ಪವರ್ 1 ಬೈ ಎಕ್ಸ್ ಈಸ್ ಇ, limit x tends to 0 1 plus x power 1 by x is e, limit x tends to infinity 1 plus 1 by x power x is also equal to e. ಈ ಎರಡು ವಿಚಾರ ನಿಮಗೆ ಗೊತ್ತಿರಲಿ. ಮೊದಲನೇ ಕಾನ್ಸೆಪ್ಟ್. ಇನ್ನೊಂದು ವಿಚಾರ ಇದೆ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಇದೊಂದು ಶಾರ್ಟ್ಕಟ್. ಲಾಗ್ ಆಫ್ 1 ಪ್ಲಸ್ ಎಮ್ ಎಕ್ಸ್ ಡಿವೈಡೆಡ್ ಬೈ ಎನ್ ಎಕ್ಸ್ ಅಂತಿದ್ರೆ ಎಮ್ ಬೈ ಎನ್ ಆಯಿತು. ಐ ರಿಪೀಟ್, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 log of 1 plus mx divided by nx is equal to m by n, ಅಥವಾ limit x tends to 0 log of 1 plus mx divided by log of 1 plus nx is equal to once again m by n. ಈ ಎರಡು ವಿಚಾರ ನಿಮ್ಗೆ ಅಥವಾ ಈ ಮೂರು ವಿಚಾರ ನಿಮ್ಗೆ ಗೊತ್ತಿದ್ರೆ ಮುಂದಿನ ಪ್ರಶ್ನೆಯನ್ನು ಬಹಳ ಸರಳವಾಗಿ ಸಾಲ್ವ್ ಮಾಡ್ಬೋದು. ಪ್ರಶ್ನೆ ನೋಡಿ ಹೀಗಿದೆ. ನೋಡಿ, ಇದು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 ಪ್ಲಸ್ 2x ಪವರ್ 1 ಬೈ ಎಕ್ಸ್. ದಿಸ್ ಈಸ್ ಆಫ್ ದಿ ಫಾರ್ಮ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 ಪ್ಲಸ್ ಎಕ್ಸ್ ಪವರ್ 1 ಬೈ ಎಕ್ಸ್ ವಿತ್ ಇ ವಿತ್ ದಟ್, ಅಂದರೆ ಇ ಸ್ಕ್ವೇರ್ ಆಗುತ್ತೆ. ಈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಲ್ಲಿದೆ ಅಥವಾ ಇಲ್ಲೇನಿದೆ ಅದರದ್ದು ಈಗೆ ಪವರ್ ಆಗಿ ಬರುತ್ತೆ, ಇ ಸ್ಕ್ವೇರ್ ಆಯಿತು ನ್ಯೂಮರೇಟರ್. ಡಿವೈಡೆಡ್ ಬೈ ಇದು 1 ಪ್ಲಸ್ 1 ಬೈ ಎಕ್ಸ್ ಪವರ್ ಎಕ್ಸ್, ಇದು ಕೂಡ ಇ ಸ್ಕ್ವೇರ್ ಆಗಬೇಕು. ಅಂದರೆ ಇದೇನು ಕೋಎಫಿಷಿಯಂಟ್ ಆಫ್ ಎಕ್ಸ್ ಇದೆ ಅದು ಈಗೆ ಪವರ್ ಆಗುತ್ತೆ. ಡಿವೈಡೆಡ್ ಬೈ ಇ ಸ್ಕ್ವೇರ್ ಆಯಿತು. ಪ್ಲಸ್ log of 1 plus mx divided by log of 1 plus nxಗೆ m by n when x tends to 0 ಅಂದರೆ 4/2 ಆಯಿತು. 4/2 ಏನಪ್ಪ? ಪ್ಲಸ್ 2. ಆಮೇಲೆ ಪ್ಲಸ್ ಲಾಗ್ ಆಫ್ 1 ಪ್ಲಸ್ mx ಬೈ nx ಕೂಡ m by n ಅಂತಲೇ ಹೇಳಿದ್ದೀನಿ, ಅಂದರೆ -8/4 ಆಯಿತು. -8/4 ಅಂದರೆ -2, 4/2 ಅಂದರೆ +2, +2 -2 ಕ್ಯಾನ್ಸಲ್ ಆಯಿತು. e ಸ್ಕ್ವೇರ್ ಬೈ e ಸ್ಕ್ವೇರ್ is equal to 1. ದೇರ್ಫೋರ್ ಆಪ್ಷನ್ ಎ ಈಸ್ ಕರೆಕ್ಟ್. ನೋಡಿ ಎಷ್ಟು ಸಿಂಪಲ್ ಆಗಿರೋ ವಿಚಾರ ಅಂತ. ಅರ್ಥ ಆಗಿದೆಯಾ? ಇದು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇದ್ದು ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಪಾಲಿನಾಮಿಯಲ್ಸ್ ಆಗಿದ್ದರೆ, ಇಫ್ ಡಿಗ್ರಿ ಆಫ್ ಡಿನಾಮಿನೇಟರ್ ಇಸ್ ಗ್ರೇಟರ್ ದೆನ್ ಡಿಗ್ರಿ ಆಫ್ ನ್ಯೂಮರೇಟರ್ ದೆನ್ ದ ಲಿಮಿಟ್ ಬಿಕಮ್ಸ್ 0. ಇಫ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇದ್ದು, ಇಫ್ ಡಿಗ್ರಿ ಆಫ್ ನ್ಯೂಮರೇಟರ್ ಅಂದರೆ ಎಫ್ ಆಫ್ ಎಕ್ಸ್ದು ಡಿಗ್ರಿ ಡಿನಾಮಿನೇಟರ್ ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಇನ್ಫಿನಿಟಿ ಆಗುತ್ತೆ. If degree of numerator is same as degree of denominator, then f of x by g of x limit x tends to infinity will be a finite quantity. What is that finite quantity? A finite quantity value ಏನಪ್ಪ ಅಂತ ಹೇಳಿದ್ರೆ coefficient of highest degree term in the numerator divided by coefficient of highest degree term in the denominator will be the answer for that. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, 1 plus 2 plus 3 up to n is given by n into n plus 1/2 ಅಥವಾ n square plus n/2. What is coefficient of n square here? 1/2 ನೆನಪಿರಲಿ. ಹಾಗೆ 1 square plus 2 square plus 3 square up to n square is given by n into n plus 1 into 2n plus 1/6, that is 2n cube by 6 plus something, that is n cube into 1/3. So coefficient of n cube is 1/3 here. ಹಾಗೆ 1 cube plus 2 cube plus 3 cube up to n cube ಅಂತಿದ್ರೆ, so that is always given by n into n plus 1/2 whole square, that is n into n plus 1/2 whole square ಅಂದರೆ n square plus n/2 whole square. n square square ಆಗಿರೋದ್ರಿಂದ n power 4 plus something divided by 2 square ಅಂದರೆ 1/4 will be the coefficient of n power 4. ನೋಡಿ, 1 plus 2 plus 3 up to n ಇದ್ದರೆ it is an expression in terms of power 2 and the coefficient of n square is 1/2. 1 square plus 2 square plus 3 square up to n square ಅಂತಿದ್ರೆ it is an expression in terms of power 3 and the coefficient of n cube is 1/3. 1 cube plus 2 cube up to n cube ಅಂತಿದ್ರೆ it is an expression in terms of power 4
and the coefficient of n power 4 is 1 by 4. ಈ ವಿಷಯ ನಿಮ್ಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಪ್ರಶ್ನೆ ಹೀಗಿದೆ ನೋಡಿ. ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ 1 + 2 + 3 ಅಪ್ ಟು n ಡಿವೈಡ್ ಬೈ n ಸ್ಕ್ವೇರ್ ಪ್ಲಸ್ 1. ಇದು ನೋ ಡೌಟ್ ದಿಸ್ ಶುಡ್ ಬಿ n ಸ್ಕ್ವೇರ್ ಪ್ಲಸ್ n ಬೈ 2 ಹೌದಲ್ವಾ? ಕೋಎಫಿಷಿಯಂಟ್ ಆಫ್ n ಸ್ಕ್ವೇರ್ ಏನು 1 by 2. ಸೊ ಡಿಗ್ರಿ ಆಫ್ ನ್ಯೂಮರೇಟರ್ ಈಸ್ 2, ಡಿಗ್ರಿ ಆಫ್ ಡಿನಾಮಿನೇಟರ್ ಈಸ್ ಆಲ್ಸೋ 2, ನ್ಯೂಮರೇಟರ್ ಡಿಗ್ರಿ ಈಸ್ 2 ಆ್ಯಂಡ್ ದ ಕೋಎಫಿಷಿಯಂಟ್ ಆಫ್ n ಸ್ಕ್ವೇರ್ ಈಸ್ 1 by 2. ಆದ್ದರಿಂದ ಆನ್ಸರ್ ಈಸ್ coefficient of n square in the numerator divided by coefficient of n square in the denominator, that is equal to 1 by 2. ಎರಡನೇ ವಿಚಾರ, ನೋ ಡೌಟ್ ದಿಸ್ ಈಸ್ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 by 6. ಅಂದರೆ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 by 6 ಅಲ್ಲಿ n ಕ್ಯೂಬ್ ಅದು ಕೋಎಫಿಷಿಯಂಟು 1 by 3 ಆಗಿರುತ್ತೆ. ಸೊ numerator power 3 and degree of the numerator is 3, degree of denominator is also 3. Answer should be finite. Coefficient of highest degree term in the numerator is 1 by 3. Coefficient of highest degree term in the denominator is 1. So the answer is equal to 1 by 3. ಮೂರನೇದು ನೋಡಿ, 1 cube plus 2 cube ಅಂತಿದೆ. This is an expression in terms of 4. The reason is this is n into n plus 1 by 2 whole square. That is n power 4 by 4 is the first term. So the coefficient of n power 4 is 1 by 4 in the numerator. Coefficient of n power 4 is 1 in the denominator. So the answer is 1 by 4. 1 by 2, 1 by 3, 1 by 4. ಯಾವ್ದು ದೊಡ್ಡದಿದೆ? 1 by 2 is bigger than 1 by 3, 1 by 3 is bigger than 1 by 4. ಅಂದರೆ A is greater than B, A is greater than B, which is greater than C is the answer for this. A greater than B, greater than C ಅಂತ ಹೇಳಿದ್ರೆ ಆಪ್ಷನ್ B is correct. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಎಷ್ಟು ಸಿಂಪಲ್ ಆಗಿರೋ ಪ್ರಶ್ನೆ ನೋಡಿ. ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಆಗಿದೆ, ಆನ್ಸರ್ ಮಾತ್ರ ತುಂಬ ಸಿಂಪಲ್ ಆಗಿದೆ. ಅರ್ಥ ಆಯ್ತಾ? ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆ ನೋಡಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 cos x minus secant x by x square into x plus 1. Secant x can be expressed as 1 by cos x. ಆವಾಗ ಏನಾಗುತ್ತೆ? cos x minus 1 by cos x. 1 by cos x ಅನ್ನು ಇಲ್ಲಿಗೆ ಬರ್ತಾರೆ, ಅಂದರೆ ಎಲ್ ಸಿ ಎಮ್ ತೊಗೊಂಡು ಬರ್ತಾರೆ, cos square x minus 1 divided by cos x ಆಯಿತು. ಹೌದಾ? ಇಂಟು x square into x plus 1. ಇದನ್ನು ಹಾಗೆ ಇಡ್ಬೋದಲ್ವಾ? ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 1. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಏನಪ್ಪ? ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಹೌದಾ? ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಆಫ್ಕೋರ್ಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಬರೀಬೇಕು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. ಸೊ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 1. ನೋಡಿ, sin square x and x square cancels, or x extends to 0 because sin square x ಅನ್ನು x square ಅಂತ ಬರೀಬೋದಲ್ವಾ? ಮೈನಸ್ 1 ಬೈ ಕಾಸ್ 0 ಅಂತ ಹೇಳಿದ್ರೆ 1 ಅಲ್ವಾ? ಹೌದಾ? ಮೈನಸ್ 1 ಬೈ 1 ಇಂಟು 0 ಪ್ಲಸ್ 1 ಅಂದರೆ ಮೈನಸ್ 1 ಬೈ 1 ಇಂಟು 0 ಪ್ಲಸ್ 1 ಬಿಕಾಸ್ ಎಕ್ಸ್ ಟೆಂಡ್ಸ್ ಟು 0. ಸೊ 1 ಇಂಟು 1 ಅಂದರೆ 1, ಮೈನಸ್ 1 ಬೈ 1 ದಟ್ ಈಸ್ ಈಕ್ವಲ್ ಟು ಮೈನಸ್ 1. ಆಪ್ಷನ್ ಬಿ ಈಸ್ ಕರೆಕ್ಟ್. ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ, ಇದನ್ನು ನೋಟ್ ಮಾಡ್ಕೊಳ್ಳಿ. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್, ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಎಕ್ಸ್ ಯಾವಾಗ? ವೆನ್ ಎಕ್ಸ್ ಲೈಸ್ ಬಿಟ್ವೀನ್ 0 and 1 ಆ್ಯಂಡ್ ಆಫ್ ಕೋರ್ಸ್ ಎಕ್ಸ್ಕ್ಲೂಡಿಂಗ್ 1 ಇನ್ಕ್ಲೂಡಿಂಗ್ 0. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಎಕ್ಸ್ ಮೈನಸ್ 1 ವೆನ್ ಎಕ್ಸ್ ಬಿಲಾಂಗ್ಸ್ ಟು 1 to 2. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಎಕ್ಸ್ ವೆನ್ ಎಕ್ಸ್ ಬಿಲಾಂಗ್ಸ್ ಟು 0 to 1. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಎಕ್ಸ್ ಮೈನಸ್ 1 ವೆನ್ ಎಕ್ಸ್ ಬಿಲಾಂಗ್ಸ್ ಟು 1 to 2. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಎಕ್ಸ್ ಮೈನಸ್ 2 when x belongs to 2 to 3.
ಇದು ನಿಮಗೆ ಗೊತ್ತಿರಬೇಕಾಗಿರುವಂಥ ಒಂದು ವಿಚಾರ. ನೋಡಿ ಅದನ್ನು ಗ್ರಾಫಿಕಲ್ಲಾಗಿ ತೋರಿಸ್ಕೊಡ್ತೀನಿ. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಎಕ್ಸ್, ಹೌದಾ? ಎಕ್ಸ್ ವೆನ್ ಎಕ್ಸ್ ಬಿಲಾಂಗ್ಸ್ ಟು 0 to 1 ಇನ್ಕ್ಲೂಡಿಂಗ್ 0 ಎಕ್ಸ್ಕ್ಲೂಡಿಂಗ್ 1. ಇಟ್ ಈಸ್ ಎಕ್ಸ್ ಮೈನಸ್ 1, ಹೌದಲ್ವಾ? ಎಕ್ಸ್ ಮೈನಸ್ 1 ಯಾವಾಗ? ವೆನ್ ಎಕ್ಸ್ ಲೈಸ್ ಬಿಟ್ವೀನ್ 1 and 2. ಇಟ್ ಈಸ್ ಎಕ್ಸ್ ಮೈನಸ್ 2 ಯಾವಾಗ? ವೆನ್ ಎಕ್ಸ್ ಬಿಲಾಂಗ್ಸ್ ಟು 2 to 3. ಆ್ಯಂಡ್ ಇಟ್ ಈಸ್ ಎಕ್ಸ್ ಮೈನಸ್ 3 ಯಾವಾಗ? 3 to 4, ಹೌದಲ್ವಾ? ಈ ವಿಷಯ ಗೊತ್ತಿದ್ದರೆ ಈ ಪ್ರಾಬ್ಲಮನ್ನು ಸರಳವಾಗಿ ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ ಹೇಗಿದೆ? ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಮೈನಸ್ ಇ ಪವರ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಮೈನಸ್ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತಿದೆ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಮೈನಸ್, ನೆನಪಿಟ್ಕೊಡಿ, 1 ಮೈನಸ್ ಅಂದರೆ ಒಂದಕ್ಕಿಂತ ಸ್ವಲ್ಪ ಕಡಿಮೆ, ಹೌದಲ್ವಾ? ಒಂದಕ್ಕಿಂತ ಸ್ವಲ್ಪ ಕಡಿಮೆ. ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ವೆನ್ ಎಕ್ಸ್ ಲೈಸ್ ಬಿಟ್ವೀನ್ 0 and 1 ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಎಕ್ಸ್. ಈ ವೆನ್ ಎಕ್ಸ್ ಟೆಂಡ್ಸ್ ಟು 1 ಮೈನಸ್ ಅಂದರೆ ಎಕ್ಸ್ 1ಗಿಂತ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಈಸ್ ಎಕ್ಸ್. ಆದ್ದರಿಂದ ಇದನ್ನು ನಾವು ಇ ಪವರ್ ಎಕ್ಸ್ ಅಂತ ಬರೀಬೋದು. ಇದನ್ನು ಮತ್ತೆ ಬರೀತಾ ಇದ್ದೀನಿ, ಮೈನಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಬರೀಬೋದು. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಮೈನಸ್, 1 ಮೈನಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1, ಸ್ವಲ್ಪ ಒಂದಕ್ಕಿಂತ ಕಡಿಮೆ. ಆದ್ದರಿಂದ ಯು ಕ್ಯಾನ್ ಈಕ್ವೇಟ್ ದಿಸ್ ಟು ಇ ಪವರ್ 1, ಹೌದಾ? ವೆನ್ ಎಕ್ಸ್ ಟೆಂಡ್ಸ್ ಟು 1 ಇ ಪವರ್ 1 ಮೈನಸ್ ಮೈನಸ್ ಇದು ಒಂದು, ಇದು ಒಂದೇ, ಬಿಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ 2 ಡಿವೈಡೆಡ್ ಬೈ 1 ಸ್ಕ್ವೇರ್, 1 ಸ್ಕ್ವೇರ್ ಅಂದರೆ 1. ಸೊ ದಟ್ ಈಸ್ ಈಕ್ವಲ್ ಟು ಇ ಮೈನಸ್ 2. ಆಪ್ಷನ್ ಬಿ ಇಸ್. ನೋಡಿ ಎಷ್ಟು ಸಿಂಪಲ್ ನೋಡಿ. ಇ ಪವರ್ 1 ಮೈನಸ್ ಅಂದರೆ ಮೈನಸ್ 1 ಅಂತ ಬರ್ಕೊಂಡ್ಬಿಟ್ಟಿರಿ. 1 ಮೈನಸ್ ಅಂದರೆ 1 ಅಂತಲೇ, ಅಂದರೆ 1ಗಿಂತ ಸ್ವಲ್ಪ ಕಡಿಮೆ, ಸ್ಲೈಟ್ಲಿ ಲೆಸ್ಸರ್ ದೆನ್ 1 ಅಂತ ಕನ್ನಡದಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಎಕ್ಸ್, ದಿಸ್ ಎಕ್ಸ್ ವಿಲ್ ಬಿಕಮ್ 1. ಸೊ ದಿಸ್ ಈಸ್ 1, ದಿಸ್ ಈಸ್ 1 ಮೈನಸ್ 2 ಇ ಪವರ್ 1 ಬೈ 1 ಸ್ಕ್ವೇರ್. ಇ ಪವರ್ 1 ಮೈನಸ್ 2 ಬೈ 1 ಸ್ಕ್ವೇರ್, ದಟ್ ಈಸ್ ಇ ಮೈನಸ್ 2 ಬೈ 1. ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಮೈನಸ್ 2 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಈಸ್ ಅಂತಿದೆ. ಇಫ್ ಯು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2, ನ್ಯೂಮರೇಟರ್ ವಿಲ್ ಬಿ ಡೆಫಿನೆಟ್ಲಿ 0. ಸೊ ಡಿನಾಮಿನೇಟರ್ is 0 by 0. ಡಿನಾಮಿನೇಟರ್ 0 ಆಗಿರೋದು 0 by 0 ಫಾರ್ಮ್ ಬರುತ್ತೆ. ಸೊ ಇವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ವೆನ್ ವಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2, ನ್ಯೂಮರೇಟರ್ ಇಸ್ ಬಿಕಮಿಂಗ್ 0 ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ 2 ಮಸ್ಟ್ ಬಿ ಎ ಪಾರ್ಟ್ ಆಫ್ ದಿ ನ್ಯೂಮರೇಟರ್, ಹೌದಲ್ವಾ? ಎಕ್ಸ್ ಪ್ಲಸ್ 2 ಅಂತ ಒಂದು ಟರ್ಮ್ ಬಂದಮೇಲೆ, ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್, ಇನ್ನೊಂದು ಟರ್ಮು ಎಕ್ಸ್ ಮೈನಸ್ 3 ಆಗಿರಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೈನಸ್ 6 ಇದೆ ಅಂತ ಹೇಳಿದ್ರೆ 2ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 6 ಬರುತ್ತೆ, ಮೈನಸ್ 3 ಬರುತ್ತೆ. ಸೊ ದಿಸ್ ಶುಡ್ ಬಿ ದಿ ನ್ಯೂಮರೇಟರ್. ಬಟ್ ಹೊರಗಡೆ ಸ್ಕ್ವೇರ್ ಇದನ್ನು ಸ್ಕ್ವೇರ್ ಬರೀತಾ ಇದ್ದೀನಿ, ಇಲ್ಲೂ ಕೂಡ ಸ್ಕ್ವೇರ್ ಬರೀತೀನಿ, ಇಲ್ಲಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಹಾಗೆ ಬರೀತೀನಿ. ಸೊ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಮೈನಸ್ 2. ಸೊ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿದ್ದರಿಂದ ದಿಸ್ ಈಸ್ ಮೈನಸ್ 2 ಮೈನಸ್ 3 ಹೋಲ್ ಸ್ಕ್ವೇರ್. ಸೊ ಮೈನಸ್ 2 ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ 5 ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಪ್ಲಸ್ 25. ಆಪ್ಷನ್ ಬಿ ಈಸ್ ಕರೆಕ್ಟ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್